ಇದೊಂದು ಪ್ರೀಮಿಯಂ ಕಿಚನ್ ಸರ್. ಸೊ ನಿಮ್ಗೆ ಇದು ಅಲ್ಯೂಮಿನಿಯಂ ಅಂತ ಎಲ್ಲೂ ಫೀಲ್ ಆಗಲ್ಲ. ಯಾಕೆಂದ್ರೆ ಇದನ್ನ ಹೊಸ ಟೆಕ್ನಾಲಜಿ ನಾವು ರೂಟಿಂಗ್ ಮೆಥಡ್ ಅಲ್ಲಿ ಮಾಡಿರುವಂತದ್ದು. ಏನು ರೂಟಿಂಗ್ ಅಂದ್ರೆ? ರೂಟಿಂಗ್ ಅಂದ್ರೆ ಫಸ್ಟ್ ಶೀಟ್ಸ್ ನ ಏನ್ ಪ್ರೀಮಿಯಂ ಶೀಟ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನ ಗ್ರೂವ್ ಮಾಡಿ ಫೋಲ್ಡ್ ಮಾಡ್ತೀವಿ ಸರ್. ಫೋಲ್ಡ್ ಮಾಡ್ತೀವಿ. ಸೊ ಫೋಲ್ಡ್ ಮಾಡಿ ಸ್ಟ್ರಕ್ಚರ್ ಫ್ರೇಮ್ಸ್ ಎಲ್ಲ ಒಳಗಿರುತ್ತೆ, ನಿಮ್ಗೆಲ್ಲೂ ಕಾಣೋದು. ಹಿಡನ್ ಟೈಪ್ ಮಾಡಿದೀವಿ ಸರ್. ಹಿಂಗ್ ತೆಗೆದಿಟ್ಟು ಇದನ್ನ ನೀವು ಹಿಂದೆಗಡೆ ಸ್ಪೇಸ್ ಏನ್ ಕ್ರೇಜಿ ಆಗಿದೆ ಇದು. ಮತ್ ಕ್ಲೋಸ್ ಮಾಡಿ ನೀವ್ ಇಟ್ರೆ ಯಾರಿಗೂ ಡೌಟ್ ಬರಲ್ಲ, ಯಾರಿಗೂ ಗೊತ್ತಾಗಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕೋರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಅಲ್ಯೂಮಿನಿಯಂ ಇಂಟೀರಿಯರ್ ಇದೆಲ್ಲ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ರು ಕೂಡ ವುಡ್ ಇಂಟೀರಿಯರ್ ಬಿಟ್ಬಿಟ್ಟು ನಮ್ಮ ಮನೆಗೂ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡೋಣ, ಲಾಂಗ್ ಟರ್ಮ್ ಅಲ್ಲಿ ಆರಾಮಾಗಿರೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಅದರಲ್ಲೂ ಕೂಡ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ನೀವು ಯೋಚನೆ ಮಾಡಿದ್ರೆ ಒಂದು ಜೆನ್ಯೂನ್ ಕಂಪ್ನಿ, ರೆಪ್ಯೂಟೆಡ್ ಕಂಪ್ನಿ ಅಂಡ್ ಒಳ್ಳೆ ಸರ್ವಿಸ್ ಕೊಡುವಂತ ಕಂಪ್ನಿ ಅಂದ್ರೆ ಅದುವೇ ಬಿ ಇಂಟೀರಿಯರ್. ಹೌದು, ಅಂಡ್ ಇವತ್ತು ಯಾವುದೇ ಮನೆಯಲ್ಲಿಲ್ಲ ವೀಕ್ಷಕರೇ, ನಾನು ಇವತ್ತಿದ್ದೀನಿ ಬಿ ಇಂಟೀರಿಯರ್ ಅವರ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ. ನೀವು ತುಂಬಾ ಜನ ಕೇಳ್ತಾ ಇದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ ಏನೋ ಸರಿ, ಬಟ್ ಹೇಗ್ ಬರುತ್ತೆ ಅಂತ ನಾವು ಹಿಂಗ್ ತಿಳ್ಕೊಳ್ಳೋದು, ವಿಡಿಯೋದಲ್ಲಿ ಒಂದೇ ಹಿಂಗ್ ಸರ್ ನೋಡೋದು ಅಂತ ಯೋಚನೆ ಮಾಡ್ತಾ ಇದ್ರಲ್ವಾ. ಸೊ ನಿಮ್ಮ ಬೇಡಿಕೆಗೋಸ್ಕರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೆಂಟರ್ ರೆಡಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಸರ್ ಹತ್ರನೇ ಕೇಳೋಣ. ರಘುನಾಥ್ ಸರ್ ಇಲ್ಲೇ ವೆಲ್ಕಮ್ ಮಾಡೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಓಪನ್ ಮಾಡಿದ್ದೀರಾ. ನಾನು ಫಸ್ಟ್ ಕೇಳುವಂತದ್ದು ಯಾಕೆ ಓಪನ್ ಮಾಡಿದ್ರಿ ಸರ್? ತುಂಬಾ ಜನ ಸರ್ ನಾವು ನೋಡ್ಬೇಕು ಯಾಕಂದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ ಹೊಸ್ತಾಗಿರೋದ್ರಿಂದ ಎಲ್ಲಾರ್ಗು ಜನಕ್ಕೆ ಫಸ್ಟ್ ಮೈಂಡ್ ಸೆಟ್ ಏನು ನೋಡ್ಬೇಕು ಟಚ್ ಅಂಡ್ ಫೀಲ್ ಮಾಡ್ಬೇಕು. ಹೌದು. ಸೊ ಹಂಗಾಗಿ ನಾವು ತುಂಬಾ ಸೈಟ್ ವಿಸಿಟ್ಸ್ ಎಲ್ಲ ಮಾಡಿಸ್ತಾ ಇದ್ದೋ, ಬಟ್ ಅದು ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇರ್ಲಿ. ಸೊ ಇಲ್ಲಿ ಬಂದು ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಒಂದ್ ಟೈಪ್ ಆಫ್ ವರ್ಕ್ ಮಾತ್ರ ತೋರಿಸಬಹುದು, ಬೇಸಿಕ್ ವರ್ಕ್ ಗೊತ್ತಾಗುತ್ತೆ, ಅಥವಾ ಪ್ರೀಮಿಯಂ ಮಾಡಿದ್ರೆ ಪ್ರೀಮಿಯಂ ಮಾತ್ರ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಎಲ್ಲಾ ತರ ಆಕ್ಚುಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ಏನು ಅಂತ ನಾವಿಲ್ಲಿ ತೋರಿಸಿದೀವಿ. ಎಲ್ಲಿ ಮಾಡಿದೀರಾ ಎಕ್ಸ್ಪೀರಿಯನ್ಸ್? ಸೊ ಇದು ಮಾಗಡಿ ರೋಡ್ ಹಂದ್ರಳ್ಳಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ಸರ್. ಡಿ ಗ್ರೂಪ್ ಲೇಔಟ್ ಅಲ್ಲಿ ವೀಕ್ಷಕರೇ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಲೊಕೇಶನ್ ಹಾಕೊಂಡು ಇಲ್ಲಿ ಬರ್ಬೋದು, ಎಕ್ಸ್ಪೀರಿಯನ್ಸ್ ಮಾಡಬಹುದು. ನಾನೇನ್ ಹೇಳ್ತೀನಿ ಅಂದ್ರೆ ಇಲ್ಲಿ ಬಂದ್ಮೇಲೆ ಬುಕ್ಕೇ ಮಾಡ್ಬೇಕಂತೇನಿಲ್ಲ, ಒಂದ್ಸಲ ಬನ್ನಿ ನೋಡಿ, ಒಂದ್ ಮೈಂಡ್ ಅಲ್ಲಿ ಇದ್ರು ಕೂಡ ಹಿಂಗಿರುತ್ತೆ ಅಲ್ಯೂಮಿನಿಯಂ ಸೆಂಟರ್. ಇಲ್ಲಿ ಬರೋರು ಹೆಂಗ್ ಬುಕ್ ಮಾಡ್ಬೇಕಂತ ಖಂಡಿತವಾಗ್ಲೂ ಇಲ್ಲ ಸರ್, ನೋಡ್ಕೊಂಡು ಹೋಗ್ಬೋದು. ಆಲ್ 7 days ವರ್ಕಿಂಗ್ ಇದೆ ಸರ್. ಓಕೆ ಬರೋದು ಬನ್ನಿ, ಒಂದ್ಸತಿ ನೋಡ್ಕೊಂಡು ಹೋಗಿ. ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಏನೇನ್ ಅಪ್ಡೇಟ್ ಬಂದಿದೆ ಇವಾಗ? ಸರ್ ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ನೀವು ವುಡ್ ಅಲ್ಲಿ ಏನ್ ಮಾಡ್ತೀವಲ್ಲ ಎಕ್ಸಾಕ್ಟ್ ಸೇಮ್ ಫಿನಿಶ್ ಅದು ನೋಡಿದ್ರೆ ನಿಮ್ಗೆ ತೋರಿಸ್ತೀವಿ ಮುಂದೆ ವರ್ಕ್. ನೋಡೇ ಬಿಡೋಣ. ಸೊ ಬನ್ನಿ ವೀಕ್ಷಕರೇ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ನಡೀರಿ ಸರ್. ದೇವರಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ. ದೇವರಿಗೆ ನಮಸ್ಕಾರ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡೋಣ. ಹೇಳಿ ಸರ್, ಹೇಗೆ ಮಾಡಿದ್ರು? 3 width by 3 by 7 ಸರ್, ಹೈಟ್ 7 feet ಇದೆ. ಸೊ ಇದು ಫುಲ್ CNC ಕಟಿಂಗ್ ಬರುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ. ಸೊ ಇದೆಲ್ಲ PVC ವುಡನ್ ಪ್ಯಾಟರ್ನ್ ಶೀಟ್ಸ್ ಸರ್. ವುಡನ್ ಪ್ಯಾಟರ್ನ್ ಟೀ ಗುಡ್ ಫಿನಿಶ್ ಬರುತ್ತೆ ನಮಗೆ. ಅದರಲ್ಲಿ ನೀವು CNC ಕಟಿಂಗ್ ಮಾಡಿದ್ದೀರಾ? ಹೌದು, ಇದೆಲ್ಲ ಅಲ್ಯೂಮಿನಿಯಂ ಫ್ರೇಮ್ಸ್ ಸರ್, ಫುಲ್ ಅಲ್ಯೂಮಿನಿಯಂ, ಫುಲ್ ವುಡನ್ ಫಿನಿಶಿಂಗ್. ಬಟ್ ಗೊತ್ತೇ ಆಗಲ್ಲ ನೋಡಿ, ಆಲ್ಮೋಸ್ಟ್ ವುಡ್ ತರನೇ ಕಾಣಿಸುತ್ತೆ. ಅಂಡ್ ಇಲ್ಲಿ ಮೇಲ್ಗಡೆ ಲೂವರ್ಸ್ ಹಾಕಿ ಗೋಪುರ ಮಾಡಿದೀವಿ ಸರ್. ಲೋವರ್ಸ್ ಇಂದ ಗೋಪುರ ಮಾಡೋದಾ? ಸೊ ವೀಕ್ಷಕರೇ ನೋಡಬಹುದು, ಅಲ್ಯೂಮಿನಿಯಂ ಅಲ್ಲಿ ಗೋಪುರ ಮಾಡಕ್ ಆಗಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಗೋಪುರವನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಜೊತೆಯಲ್ಲಿ ಈ CNC ಕಟಿಂಗ್ ನೋಡಿ, ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಡಿಸೈನ್ಸ್ ಅನ್ನ ಮಾಡಬಹುದು. ಆಮೇಲೆ ಈ ಹ್ಯಾಂಡಲ್ ಎಲ್ಲ ಹಾಕ್ತಿವಲ್ಲ ಸರ್, ಗಟ್ಟಿ ಉಳ್ಕೊಳ್ಳುತ್ತೆ 100% ಸರ್. ನೋಡ್ಬೋದು, ತೊಂದರೆ ಇಲ್ಲ ಅಂತ, ಏನ್ ಪ್ರಾಬ್ಲಮ್ ಇಲ್ಲ ಸರ್. ಸೊ ಕೆಳಗಡೆ ಡ್ರಾ ಮಾಡಿದೀವಿ ಸರ್, ಈ ತರ ಡ್ರಾ ಕೊಟ್ಟಿದ್ದೀರಾ ಅಲ್ವಾ? ಓಕೆ. ಅಂಡ್ ಇಲ್ಲಿ ಬ್ಯಾಕ್ ಸೈಡ್ ಹಿಂದೆ CNC ಕಟಿಂಗ್ ಮಾಡಿದೀವಿ ಸರ್. ACP ಶೀಟ್ ಇದೆ ಸರ್, ಎಲ್ಲ ಅಲ್ಯೂಮಿನಿಯಂ ಶೀಟ್ಸ್. ಸೊ ಅಲ್ಯೂಮಿನಿಯಂ ಫ್ರೇಮ್ ಒಳಗಡೆ ACP ಶೀಟ್ CNC ಮಾಡಿ ಹಾಕಿರುವಂತದ್ದು ಕಾಂಪ್ಯಾಕ್ಟ್ ಆಗಿ ಮಾಡಿದ್ದೀರಾ ಸರ್. ಇದು ಎಷ್ಟು ದೊಡ್ಡದು ಮಾಡಬಹುದು ನಿಮ್ ಪ್ರಕಾರ? ಸರ್ ಆಲ್ಮೋಸ್ಟ್ ಮಾಡಬಹುದು ಸರ್, ಇನ್ನು 4 feet by 8 feet ಮಾಡಬಹುದು. ನಮ್ಮ ಸೈಜ್ ಮಾಡ್ಕೊಡ್ತೀರಾ ಸರ್? ನಮ್ಮ ಅಗತ್ಯಕ್ಕೆ ತಕ್ಕಾದ ಸೈಜ್ 100% ಸಿಗುತ್ತೆ ಸರ್. ಯಾವ ಸೈಜ್ ಬೇಕಾ? ಪೂಜಾ ರೂಮ್ ತರಾನು ಸಿಗುತ್ತೆ ಸರ್. ಓಕೆ. ಸೊ ವೀಕ್ಷಕರೇ ನೋಡಿ, ಇದೊಂದು ಪೂಜಾ ಯೂನಿಟ್. ಒಂದು ಡಿಸೈನ್ ಇದು ಅಷ್ಟೇ ಅಲ್ಲ ಸರ್ ಇದು? ಬನ್ನಿ, ತುಂಬಾ ಜನ ಕೇಳೋದು ನಮ್ಗೆ ಕಿಚನ್, ಫಸ್ಟ್ ಒಂದು ಪ್ರೀಮಿಯಂ ಕಿಚನ್ ತೋರಿಸ್ಬಿಡೋಣ. ಇದೊಂದು ಪ್ರೀಮಿಯಂ ಕಿಚನ್ ಸರ್. ಸೊ ನಿಮ್ಗೆ ಇದು ಅಲ್ಯೂಮಿನಿಯಂ ಅಂತ ಎಲ್ಲೂ ಫೀಲ್ ಆಗಲ್ಲ. ಯಾಕೆಂದ್ರೆ ಇದನ್ನ ಹೊಸ ಟೆಕ್ನಾಲಜಿ ನಾವು ರೂಟಿಂಗ್ ಮೆಥಡ್ ಅಲ್ಲಿ ಮಾಡಿರುವಂತದ್ದು. ಏನು ರೂಟಿಂಗ್ ಅಂದ್ರೆ? ರೂಟಿಂಗ್ ಅಂದ್ರೆ ಫಸ್ಟ್ ಶೀಟ್ಸ್ ನ ಏನ್ ಪ್ರೀಮಿಯಂ ಶೀಟ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನ ಗ್ರೂವ್ ಮಾಡಿ
ಫೋಲ್ಡ್ ಮಾಡ್ತೀವಿ ಸರ್, ಫೋಲ್ಡ್ ಆಗುತ್ತಾ? ಫೋಲ್ಡ್ ಮಾಡ್ತೀವಿ. ಹಾ, ಹಾ, ಸೊ ಫೋಲ್ಡ್ ಮಾಡಿ ಸ್ಟ್ರಕ್ಚರ್ ಫ್ರೇಮ್ಸ್ ಎಲ್ಲ ಒಳಗಿರುತ್ತೆ, ನಿಮ್ಗೆ ಎಲ್ಲೂ ಕಾಣೋದಿಲ್ಲ, ಏನು ಗೊತ್ತೇ ಆಗಲ್ಲ ಏನು ನಮ್ಗೆ. ಗೊತ್ತಾಗೋದಿಲ್ಲ ಓ, ಸೂಪರ್ ಅಲ್ವಾ ಸರ್ ಇದು? ಹೌದು. ಒಂದ್ ರಿವೀಟ್ ಸಹಿತ ಕಾಣಿಸಲ್ಲ. ಏನು ಕಾಣಲ್ಲ ಸರ್. ಬೆಸ್ಟ್ ಅಲ್ಲ ಸರ್ ಇದು? ತುಂಬಾ ಜನ ಹೇಳ್ತಾರೆ. ವುಡ್ಡಲ್ಲೂ ಈ ತರ ಫಿನಿಶಿಂಗ್ ಸಿಗಲ್ಲ ಸರ್. ಹೌದಾ ಸರ್? ಎಸ್ 100% ಸರ್. ಓಕೆ, ಬನ್ನಿ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಇಲ್ಲೇನಿದೆ? ಇಲ್ಲಿ ಪ್ಯಾಂಟ್ರಿ ಇದೆ ಸರ್. ಪ್ಯಾಂಟ್ರಿ ಯೂನಿಟ್. ಹೌದು ಸರ್. ಓಹೋ, ಪ್ಯಾಂಟ್ರಿಲಿ ಏನೇನು ಆಪ್ಷನ್ಸ್ ಅವೈಲೇಬಲ್ ಇದೆ ನಮಗೆ? ಸರ್ ಡೊಮೆಟಿಕ್ ಇದೆ, ವೈರ್ ಪ್ಯಾಂಟ್ರಿ ಇದೆ, ಸೈಜಸ್ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ, ಆಪ್ಷನ್ಸ್ ಇದೆ, ಎಲ್ಲಾ ತರ ಆಪ್ಷನ್ಸ್ ಇದೆ ಸರ್. ಓಕೆ ಓಕೆ ಓಕೆ. ನೋಡಿ ವೀಕ್ಷಕರೇ, ಪ್ಲೆಂಟಿ ಆಫ್ ಸ್ಟೋರೇಜ್, Yes, sir. ಎಷ್ಟು ಬೇಕೋ ಆಲ್ಮೋಸ್ಟ್ 12 ಬಾಸ್ಕೆಟ್ ಸ್ಟೋರೇಜ್. ಸಿಗುತ್ತೆ ನಿಮ್ಗೆ. ಓಹೋ, ಸೂಪರ್. ಸೊ ಈ ಕಡೆ ನೀವು ಓವೆನ್ ಇಡ್ಬೋದು, ಹ್ಮ್ ಸೊ ಇಲ್ಲಿ ಸ್ಟೋರೇಜ್ ಮಾಡ್ಬೋದು. ಹ್ಮ್. ಸೊ ವಿಕರ್ ಬಾಸ್ಕೆಟ್ಸ್ ಇದೆ, ಆನಿಯನ್ ಮತ್ತೆ Vegetables. ವಿಕರ್ ಬಾಸ್ಕೆಟ್. ಫ್ರೂಟ್ಸ್ ಏನ್ ಬೇಕೋ ಸ್ಟೋರ್ ಮಾಡ್ಬೋದು ಸರ್. ಓಕೆ, ಸೂಪರ್ ಸರ್. ಈ ಕಡೆ ಬಂದ್ರೆ ಸೊ ಇಲ್ಲಿ Bottom ಹೋಗ್ಬಿಡೋಣ. ಬಾಟಮ್ ಸರ್, ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್, ಸಿಂಪಲ್ ಸ್ಟೋರೇಜ್. ಸಿಂಪಲ್ ಸ್ಟೋರೇಜ್. ಓಕೆ, ಸೊ ಇಲ್ಲಿ ಎಸ್ ಕಾರ್ನರ್ ಕೊಟ್ಟಿದ್ದೀವಿ ಸರ್. ಕಾರ್ನರ್ ಯುಟಿಲೈಸೇಷನ್ ಗೆ ಮ್ಯಾಜಿಕ್ ಕಾರ್ನರ್ ಅಂತಾನೂ ಕೂಡ ಹೇಳ್ತಾರೆ. ಮ್ಯಾಜಿಕ್ ಕಾರ್ನರ್ ನೆಕ್ಸ್ಟ್ ಇದೆ. ಓಕೆ ಓಕೆ. ಸೊ ಇದು 2 ಸ್ಟೆಪ್ ಬರುತ್ತೆ ಅಲ್ಲೂ ಕೂಡ. ಓಕೆ, ಸೊ ಇಲ್ಲಿ ನಿಮ್ಗೆ ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಟ್ಯಾಂಡಮ್ ಕೊಟ್ಟಿದ್ದಾರೆ ಇಲ್ಲಿ. ದೊಡ್ಡ ಸೈಜ್ ಅಲ್ಲಿ 2 ಟ್ಯಾಂಡಮ್ ಮಾತ್ರ ಕೊಟ್ಟಿದ್ದೀವಿ. ಕರೆಕ್ಟ್. ಸೊ ಇಲ್ಲಿ ಚಿಕ್ಕ ಸೈಜ್ ಅಲ್ಲಿ 3 ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಓಕೆ, ಇದೊಂದು 4 ಇಂಚಸ್. ಹೌದು, 4 ಇಂಚು, 6 ಇಂಚು ಓಕೆ, ಅಂಡ್ 8 ಇಂಚಸ್. ಮೂರು ಆಪ್ಷನ್ಸ್ ಮೂರು options ನೋಡ್ಕೋಬಹುದು ನಾವು ಹೌದು sir. ಅಲ್ವಾ? ಓಕೆ, ಸೊ ಇಲ್ಲಿ ಮತ್ತೆ ಮ್ಯಾಜಿಕ್ ಕಾರ್ನರ್ ಕೊಟ್ಟಿದ್ದೀವಿ. ಇದು ಮ್ಯಾಜಿಕ್ ಕಾರ್ನರ್. ಎಸ್ ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೊರಗಡೆ ಬರುತ್ತೆ ಇದು. ಹೌದು ಸರ್. ಇದು ಅಲ್ಲಿ ಮತ್ತೆ ವಾಪಸ್ ಹೊರಗಡೆ ಬರುತ್ತೆ. ಅಬ್ಬಾ, ಫುಲ್ ಸ್ಪೇಸ್ ಯೂಸೇಜ್ ಡಬಲ್ ಸ್ಟೇಜ್ Yes. ಅಲ್ವಾ ಸರ್ ಇದು? ಓಕೆ, ಅಂಡ್ ಎಲ್ಲ ಸಾಫ್ಟ್ ಕವರ್ಸ್ ಬರುತ್ತೆ ಸರ್. ಪ್ರತಿಯೊಂದು ಕೂಡ ಸಾಫ್ಟ್ ಕ್ಲೋಸರ್ ಬರುತ್ತೆ. ಪ್ಲಸ್ ಇದು ಡಬಲ್ ಇದು ಕೊಟ್ಟಿದ್ದೀರಾ? ಇದು ಎಲ್ಲ ಡಬಲ್ ಸೈಡ್ ಮಾಡಿ. ಡಬಲ್ ಸೈಡ್. ಓಕೆ, ನೋಡಿ ವೀಕ್ಷಕರೇ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಈ ಕಡೆ ಬಂದ್ರೆ ಸೊ ಸಿಂಕ್ ಸಿಂಕ್ ಏರಿಯಾ ಸರ್. ಸೊ ಇದು ಡಸ್ಟ್ಬಿನ್. ಡಸ್ಟ್ಬಿನ್ ಹೋಲ್ಡರ್ ಕೊಟ್ಟಿದ್ದೀವಿ. ಇದು ನಮ್ಮ ಇದ್ರ ಹೌದು ಹೋಲ್ಡರ್. sir. ಓಕೆ, ಚೆನ್ನಾಗಿ ಮಾಡಿದಿರಾ ಸರ್ ಇದು. ಸಿಂಕು ಎಲ್ಲ ನೀವು Sink. ಹಾಕೊಡ್ತೀರಾ ಹೆಂಗೆ ಸರ್? ಇಲ್ಲ ಸರ್, ಸಿಂಕ್ ಸ್ಲ್ಯಾಬ್ ಎಲ್ಲ ಕಸ್ಟಮರ್ಸ್ ಹಾಕ್ಬೇಕು. ಸಿಂಕು ಮತ್ತೆ ಈ ಸ್ಲ್ಯಾಬ್ ಮಾತ್ರ ಕಸ್ಟಮರ್ ಕಸ್ಟಮರ್ ಹಾಕ್ಬೇಕು. ಹೌದು. ಈ ಸೆಂಟರ್ ಟೈಲ್ಸ್ ಒಂದು ಅವ್ರು ಹೌದು, ಹಾಕೊಬೇಕು. ಹೌದು. ಅದ್ ಬಿಟ್ರೆ ಮತ್ತೆಲ್ಲ ನೀವೇ ಮಾಡ್ತೀರಾ? ಸೊ ಇಲ್ಲಿ ಇಲ್ಲಿದು- ನೆಕ್ಸ್ಟ್ ಸ್ಟೋರೇಜ್ ಮಾಡಿದೀವಿ ಸರ್. ಇದು ಓಪನ್ ರ್ಯಾಕ್ ಕೊಟ್ಟಿದೀವಿ ಈ ಕಡೆ. ಸೊ ಇಲ್ಲಿ ಬೇಕಾದ್ರೆ ಪ್ಯೂರಿಫೈ ಹಾಕೊಬಹುದು ಅವರು. ಸೊ ಇಲ್ಲಿ ಓಪನ್ ರ್ಯಾಕ್ ಇದೆ. ಓಕೆ, ಸೊ ಇಲ್ಲಿ ಬ್ಲೂ ಗ್ಲಾಸಸ್ ಹಾಕಿದೀವಿ ಸರ್. ಚೆನ್ನಾಗಿ 2 ಲೆವೆಲ್ 2 ಸ್ಟೇಜ್ ಅಲ್ಲಿ. ಅಪ್ಲಿಫ್ಟರ್ ಹಾಕಿದ್ದೀರಾ? ಅಪ್ಲಿಫ್ಟರ್ ಇಲ್ದಕ್ಕಿಲ್ಲ, ನೆಕ್ಸ್ಟ್ ಅದು ಹಾಕಿದೀವಿ sir. ಹಾಕಿದ್ದೀರಾ ಅಲ್ಲಿ? ಓಕೆ, ಈ ಕಡೆ ಇದೆಲ್ಲ ಒನ್ ವೇ ಗ್ಲಾಸಸ್ ಸರ್. ಸೊ ನಿಮ್ಗೆ ಲೈಟಿಂಗ್ ಗೆ ಬಹಳ ಚೆನ್ನಾಗಿ ಬರುತ್ತೆ. ಒಳಗಡೆ ಲೈಟ್ ಇದೆ, ಸೂಪರ್ ಹೌದು sir. ಇದು. ಇಲ್ಲಿದೆ ಅಲ್ಲ ಸರ್ ಲೈಟ್? ಹೌದು, ಈ ಕಡೆ ಇದೆ. ಎರಡು ಆಪ್ಷನ್ಸ್ ತೋರಿಸಿದ್ದೀರಾ ಹೌದು sir. ಅಲ್ವಾ? ಓಕೆ, ಲೈಟ್ ಬೇಕಾದ್ರೂ ಹಾಕೊಡ್ತೀರಾ? ಓಕೆ, ಸೊ ಇದು ಮೇಲ್ಗಡೆ ಫುಲ್ ಲಾಫ್ಟ್ ಮಾಡಿದೀವಿ ಸರ್. ಆಕ್ಚುಲಿ ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಚಿಕ್ಕ ಲಾಫ್ಟ್ ಮಾಡಿದ್ದೀರಾ? ಸೈಜ್ ಕಮ್ಮಿ ಇದೆ. ನಮ್ ಸೈಜ್ ತಕ್ಕಾಗಿ ಲಾಫ್ಟ್ ಅನ್ನು ಹೌದು, ಕೂಡ ಕ್ರಿಯೇಟ್ ಹೌದು, ಮಾಡ್ಕೊಡ್ತೀರಾ ಅಲ್ವಾ? ಇದು ಪ್ರೀಮಿಯಂ ಆಯ್ತು. 100% ಬಜೆಟೆಡ್ ಅವ್ರಿಗೆ ರೆಂಟೆಡ್ ತೋರ್ಸೋಣ ಸರ್. ಅದು ರೆಂಟೆಡ್ ಮನೆಗಳಿಗೆ ಇದೆ ಸರ್. ತುಂಬಾ ಜನ ಕೇಳ್ತಾರೆ ಸರ್, ರೆಂಟ್ ಮನೆ ಮಾಡ್ತಾ ಇದೀವಿ, ಹೌದು, ಕಮ್ಮಿ ಬಜೆಟ್ ಅಲ್ಲಿ ಆಗುತ್ತಾ ಸರ್ ನಮ್ಗೆ ಅಂತ ಕೇಳ್ತಾರೆ. ಯಾಕಂತಂದ್ರೆ ವುಡನ್ ಇಂಟೀರಿಯರ್ ಇಟ್ಕೊಳ್ಳೋದು ಇಲ್ಲ ಚೆನ್ನಾಗಿ. ಹೌದು. ಸೊ ಇದು ಸಿಂಪಲ್ ಸರ್, ರೆಂಟೆಡ್ ಹಾ, ಹಾ. ಮನೆಗಳಿಗೆ. ಆಕ್ಚುಲಿ ಚೆನ್ನಾಗಿದೆ. ಇದೊಂದು ಪ್ರೀಮಿಯಂ ರೋಲಿಂಗ್ ಶಟರ್ ಇದೆ. ಇದು ಜಸ್ಟ್ ಆಡ್ ಆನ್ ಮಾಡಿದ್ರಿ? ಆಕ್ಚುಲಿ ನಿಮ್ಮ ಮನೇಲೂ ಕೂಡ ರೋಲಿಂಗ್ ಶಟರ್ ಹಾಕಿದಿರಲ್ಲ ಸರ್? ಹೌದೌದು. ನೋಡಿ ವೀಕ್ಷಕರೇ, ಹೆಂಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಸ್ಟೋರೇಜ್ ಮಾಡಬಹುದು. ಕಂಪ್ಲೀಟ್ ಆಗಿ ಸ್ಟೋರೇಜ್ ಮಾಡ್ಕೋಬಹುದು. ಅಂಡ್ ಈ ಪ್ರೊಫೈಲ್ ಅಲ್ಲೂ ಕಲರ್ ಬೇರೆ ಏನಾದ್ರು? ಹೌದು ಸರ್, ಎಲ್ಲಾ ತರ ಕಲರ್ಸ್ ಸಿಗುತ್ತೆ. ಚಾಂಪಿಯನ್ ಗೋಲ್ಡ್ ನಾವು ಯೂಸ್ ಮಾಡಿದೀವಿ. ಇದು ಚಾಂಪಿಯನ್ ಗೋಲ್ಡ್. ಕ್ಲೋಸ್ ಮಾಡಿ ಸರ್. ಇದು ಫ್ರೀ, ಈ ತರ ಫ್ರೀ ಇರುತ್ತಾ ಸರ್ ಇದು? 100% ಸರ್. ಓಕೆ, ಅಂಡ್ ಈ ಕಡೆ ಬಂದ್ರೆ ಸೊ ಇಲ್ಲಿ ಅಪ್ಲಿಫ್ಟರ್ ಹಾಕಿದೀವಿ ಸರ್. ಗ್ಲಾಸರಿ. ಕರೆಕ್ಟ್, ನಾನು ಅವಾಗ್ಲೇ ಕೇಳಿದೆ ಅಲ್ಲ. ಹಾ. ಯಾವ ಕಂಪನಿ ಸರ್ ಇದು? ಎಬ್ಕೋ ಸರ್. ಎಬ್ಕೋ. ಚೆನ್ನಾಗಿ ಬರುತ್ತೆ ಸರ್ ಇದು? 100% ಸರ್. ಓಕೆ, ಸೊ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು Open storage. ಕೊಟ್ಟಿರುವಂತದ್ದು. ಓಕೆ, ಸೊ ಮೇಲ್ಗಡೆ ಫುಲ್ ಲಾಫ್ಟ್ ಮಾಡಿದ್ವಿ. ಈ ಕಡೆ ಜಿಟಿಪಿಟಿ ಹಾಕಿದೀವಿ ಸರ್. ಚಿಟಿ ಪಿಟಿ. ಇಲ್ಲಿ ವಾಶ್ ಮಾಡಿ ಇಲ್ಲೇ ಪ್ಲೇಸ್ ಮಾಡಬಹುದು ಆರಾಮಾಗಿ. ಈ ಕೆಳಗಡೆ ಏನಿದು ಸರ್? ಇದು ನೀರೆಲ್ಲ ಕೆಳಗಡೆ ಬೀಳುತ್ತೆ, ಈಸಿ ಯೂಸೇಜ್ ಸರ್. ಮಾಡಿ ಇಡ್ಬೋದು. ಸರ್ ಇದಕ್ಕೆ ಜಿಟಿ ಪಿಟಿ ಅಂತ ಹೌದು ಹೇಳ್ತಾರಾ? sir. ಓಕೆ, ಸೊ ಡೈರೆಕ್ಟ್ ತೊಳೆದ್ಬಿಟ್ಟು ಹಾಕ್ಬಿಡೋದು. ಹಂಗ್ ಹಾಕೋದು. ನೀರ್ ಬೇಕಾದ್ರೆ ಆಮೇಲೆ ಹೌದು. ಬಿದ್ಕೊಂಡು ಎತ್ತ ಹಾಕ್ಬೋದು ಅಲ್ವಾ? ಈ ತರ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಸಿಗುತ್ತೆ ಸರ್, ಸಿಗುತ್ತೆ. ಓಕೆ, ಸಿಂಕ್ ಏರಿಯಾ ಸರ್. ಸಿಂಪಲ್. ಬಟ್ ಇದು ಸಿಂಗಲ್ ಸಿಂಗಲ್ ಸೈಡೆಡ್ ಸರ್. ಇದು ಫುಲ್ ಸಿಂಗಲ್ ಸೈಡ್. ನೋಡಿ ವೀಕ್ಷಕರೇ, ಇಲ್ಲಿ ನಾರ್ಮಲ್ ಇಲ್ಲೇ? ಬ್ಯಾಸ್ಕೆಟ್ಸ್ ಇದೆ ಸರ್. 4 ಇಂಚ್ ಕಟ್ಲರಿ ಇದೆ. ನೀವು ಇಲ್ಲಿ ಟ್ಯಾಂಡಮ್ ತಗೊಂಡಿಲ್ಲ? ಹೌದು, ಟ್ಯಾಂಡಮ್ ಇಲ್ಲ, ಬಜೆಟೆಡ್ ಅಲ್ವಾ? ಓಕೆ, ಕಟ್ಲರಿ. ಕೆಳಗಡೆ ಸರ್ ಪ್ಲೈನ್ ಇದೆ ಸರ್. ಪ್ಲೇನ್ ಬಾಸ್ಕೆಟ್, ವೈರ್ ಬಾಸ್ಕೆಟ್, ಬಾಸ್ಕೆಟ್ಸ್, ತಾಲಿ ಯೂನಿಟ್. ಖಾಲಿ ಉಂಟು. ವೀಕ್ಷಕರ, ತಾಲಿ ಯೂನಿಟ್ ದೊಡ್ಡದು ಮಾಡ್ಕೊಳ್ಳಿ, ಬೇಕಾಗುತ್ತೆ ನಿಮ್ಗೆ. ಹೌದು. ಈ ಕಡೆ ಸರ್ ಇಲ್ಲಿ ಬಾಟ್ಲ್ ಪುಲ್ ಔಟ್ ಇದೆ ಸರ್. ಕಾರ್ನರ್ಗೆ ಬಟ್ಲು Bottle ಪುಲ್ pull out. ಹಾಕ್ಬಿಟ್ಟಿದ್ದೀರಾ? ಓಕೆ ಓಕೆ ಓಕೆ. ಸೊ ನಿಮ್ಗೆ ಎಲ್ಲೂ ಸ್ಪೇಸ್ ವೇಸ್ಟ್ ಆಗಬಾರ್ದು ಸರ್. ಸೊ ಇಲ್ಲೂ ಕೂಡ ಫುಲ್ ಸ್ಟೋರೇಜ್ ಸಿಗುತ್ತೆ ನಿಮ್ಗೆ. ಸೊ ಕಾರ್ನರ್ ಯುಟಿಲೈಸ್ ಆಗ್ಬೇಕು. ಹೌದು, ಇಲ್ಲೂ ಕೂಡ ವಿತ್ ಪಾರ್ಟಿಷನ್. ಪಾರ್ಟಿಷನ್ಸ್ ಅಲ್ವಾ? ಓಕೆ,
ಸೊ ಒಳಗಡೆ ಗೋಡೆ ಏನ್ ಬರಲ್ಲ ಸರ್, ನೀವು ಒಳಗಡೆ ಕವರೇಜ್ ತಗೊಂತೀರಾ? ಹೌದು ಸರ್, ಹೌದು. ಸೊ ಬೇಸಿಕಲಿ ಬ್ಯಾಕ್ ಸೈಡ್ ಕವರ್ ಮಾಡಲ್ಲ. ಸೊ ಪ್ರೀಮಿಯಂ ಅಲ್ಲಿ ಫುಲ್ ಬ್ಯಾಕ್ ಸೈಡ್ ಬಾಟಮ್ ಫುಲ್ ಕವರ್ ಆಗುತ್ತೆ. ಕವರೇಜ್ ಹೌದು, ಆಗುತ್ತೆ. ಹೌದು. ಓಕೆ, ಈ ಕಡೆ ಬಂದ್ಬಿಡೋಣ ಸರ್. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಸರ್ ವಾರ್ಡ್ರೋಬ್ಸ್ ಇದೆ ಸರ್. ಇದು ಡಬಲ್ ಸೈಡೆಡ್ ಓಪನಬಲ್ ಡೋರ್ಸ್. ಸೊ ಇದ್ರಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಇದು. ಇಲ್ಲಿ ಮೇಲ್ಗಡೆ ಲಾಫ್ಟ್ ತರ ಮಾಡಿದೀವಿ. ಚಿಕ್ಕದಾಗಿ. ಹೌದು. ಸೊ ಇದು ಮಿರರ್ ಕೊಟ್ಟಿದೀವಿ. ಇದ್ರಲ್ಲೂ ಸ್ಟೋರೇಜ್ ಹಾಕಿ. ಹೌದು. ಸೊ ಬ್ಯಾಕ್ ಸೈಡ್ ಫುಲ್ ಸ್ಟೋರೇಜ್ ಇದೆ. ಓಕೆ. ಸೊ ಫ್ರಂಟ್ ಮಿರರ್ ಮತ್ತೆ ಒಂದು ಡ್ರಾಯರ್ ಇದೆ, ಪ್ಲಸ್ ಒಂದು ಸ್ಟೋರೇಜ್ ಕೊಟ್ಟಿದ್ದೀರಾ. ಓಕೆ, ಈ ಕಡೆ ಮತ್ತೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಬರೋದು ಸರ್. ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಅಲ್ವಾ? ಸೊ ನಿಮ್ಗೆ ಮೇಲ್ಗಡೆ ಸ್ಪೇಸ್ ಯೂಸ್ ಆಗ್ಬೇಕು. ಸೊ ಮೇಲ್ಗಡೆ ಇದು ಕೊಟ್ಟಿದೀವಿ, ಏನು ಸ್ಟೋರೇಜ್ಗೆ. ನೆಕ್ಸ್ಟ್ ಹ್ಯಾಂಗಿಂಗ್ ಕೊಟ್ಟಿದೆ, ನೆಕ್ಸ್ಟ್ ಡ್ರಾಯರ್ಸ್ ಕೊಟ್ಟಿದೀವಿ. ಇದು ಕಲರ್ ಯಾವ್ದು ಸರ್? ಇದು ಒಂಥರ ಡಿಫ್ರೆಂಟ್ ಆಗಿದೆಲ್ಲ. ಹೌದು, ಇದು ಮೆಟಾಲಿಕ್ ಬ್ರಾನ್ಸ್ ಸರ್. ಮೆಟಾಲಿಕ್ ಬ್ರಾನ್ಸ್. ಹೌದು. ಓಕೆ, ಸೊ ಅಲ್ಲಿ ಬಂದಿರೋದು ಜೇಡ್ ಸಿಲ್ವರ್ ಸರ್. ಜೇಡ್ ಸಿಲ್ವರ್. ಹೌದು. ಅಲ್ಲಿ ಬಂದಿರೋದು ಕಿಚನ್ ಪಿಸ್ತಾ ಗ್ರೀನ್ ಸರ್. ಪಿಸ್ತಾ ಗ್ರೀನ್. ಗ್ರೀನ್. ಸೂಪರ್ ಸರ್. ಓಕೆ, ಬನ್ನಿ ಸರ್ ಮುಂದೆ ನೋಡ್ಬಿಡೋಣ ಹಾಗೆ. ಸೊ ಇಲ್ಲೇನ್ ಮಾಡಿದ್ರೆ ಇದು ಓಪನ್ ಡೋರ್ ಸರ್, ಬಟ್ ಸಿಂಗಲ್ ಸೈಡೆಡ್. ಸಿಂಗಲ್ ಸೈಡ್. ಹೌದು. ಚಿಕ್ಕದಾಗಿರೋ ಜಾಗದಲ್ಲಿ ಈ ತರ ಮಾಡಬಹುದು. ಅಂಡ್ ಕೆಳಗಡೆ ಡ್ರಾವರ್ ಇದೆಯಾ? ಇದಕ್ಕೆ ಡ್ರಾವರ್ಸ್ ಕೆಳಗಡೆ ಕೊಟ್ಟಿದೆ. ಅದೇನ್ ಕೆಳಗಡೆ ಡ್ರಾವರ್ ಕೊಟ್ಟಿದ್ದಾರೆ, ಈಸಿ ಆಗಿ. ಕೆಲವರು ಈಗ ಅಪಾರ್ಟ್ಮೆಂಟ್ ಅದರೆಲ್ಲ ಹೈಟ್ ಕಮ್ಮಿ ಇರುತ್ತೆ. ಸೊ ಅವ್ರಿಗೆ ಸ್ಪೇಸ್, ಸ್ಟೋರೇಜ್ ಸ್ಪೇಸ್ ಕೂಡ ಬಹಳ ಕಮ್ಮಿ ಇರುತ್ತೆ. ಸೊ ಅಂತವ್ರಿಗೆ ಏನಂದ್ರೆ ಕೆಳಗಡೆ ಡ್ರಾಯರ್ಸ್ ಕೊಟ್ರೆ ಹ್ಯಾಂಗಿಂಗ್ ಬೇಕಾದ್ರೆ ಮೇಲ್ ಕೊಡಬಹುದು. ಸೊ ಫುಲ್ ಡೌನ್ ಹ್ಯಾಂಗಿಂಗ್ ಕೊಡಬಹುದು. ಸೊ ಅವಾಗ ಕಂಪ್ಲೀಟ್ ಸ್ಪೇಸ್ ಯೂಸ್ ಆಗುತ್ತೆ. ಇವನ್ ಮಕ್ಕಳಿಗೂ ಯೂಸ್ ಮಾಡಕ್ಕೆ ಚೆನ್ನಾಗಿರುತ್ತೆ ಸರ್ ಇದು. ಓಕೆ ಸರ್, ಈ ಕಡೆ ಬಂದ್ರೆ ಇಲ್ಲೇ ನೋಡ್ತಾ ಇದ್ದೀವಿ ಸರ್. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಸರ್. ಸ್ಲೈಡಿಂಗ್ ವಾರ್ಡ್ರೋಬ್. ಓಕೆ, ಡಬಲ್ ಡೋರ್ ಅಲ್ವಾ? ಡಬಲ್ ಡೋರ್ ಸರ್. ಕಲರ್ ಹೇಳಿ ಸರ್. ಇದು ಸರ್ ಮೆಟಾಲಿಕ್ ಬ್ಲೂ ಸರ್. ಮೆಟಾಲಿಕ್ ಬ್ಲೂ ಜೊತೆ ವೈಟ್ ಕಾಂಬಿನೇಷನ್. ಹೌದು ಸರ್, ವೈಟ್ ಕಾಂಬಿನೇಷನ್. ಇಲ್ಲಿ ಡ್ರಾವರ್ ಬಂದಿದೆ. ಕೆಳಗೆ ಇದಕ್ಕೂ ಕೆಳಗಡೆ ಡ್ರಾವರ್ ಕೊಟ್ಟಿದ್ದಾರೆ. ಹೌದು, ಇದಕ್ಕೂ ಫುಲ್ ಕೆಳಗಡೆ ಡ್ರಾವರ್ಸ್ ಕೊಟ್ಟಿದ್ದಾರೆ. ಡ್ರಾವರ್ ಅಲ್ಲೂ ನೀವು ಇದು ಮಾಡಿದ್ರೆ ಕಲರ್ ಇಂಟಿಗ್ರೇಷನ್ ಮಾಡಿದ್ದಾರೆ. ಓಕೆ, ಈ ಕಡೆ ಸರ್ ಫುಲ್ ಶೆಲ್ಫ್ಸ್ ಕೊಟ್ಟಿದ್ದಾರಲ್ಲ ಸರ್. ಇದರಲ್ಲಿ ಒಂದು ಹಿಡನ್ ಡ್ರಾಯರ್ ಇದೆ, ನಿಮ್ಗೆ ತೋರಿಸ್ತಿಲ್ಲ, ಮರ್ತ್ಬಿಟ್ಟೆ. ಸೊ ವುಡ್ ಅಲ್ಲಿ ಮಾತ್ರ ಹಿಡನ್ ಡ್ರಾಯರ್ ಸಿಗುತ್ತೆ ಅಂತಿದ್ರು. ನಮ್ಮದ್ರಲ್ಲೂ ಮಾಡ್ಬೋದು ಸರ್. ಓ, ಇದೇನಿದು ಡಿಫ್ರೆಂಟ್ ಆಗಿದೆ. ಇದು ಐಡಿಯಾನೇ ಬರಲ್ಲಲ್ವಾ ಸರ್? ಇದು ಗೊತ್ತೇ ಆಗಲ್ಲ ಸರ್. ನೆಕ್ಸ್ಟ್ ಲೆವೆಲ್ ಸರ್ ಇದು. ಇದು ಇಡನ್ ಇದು. ಹೌದು ಸರ್. ಕ್ರೇಜಿ ಸರ್, ಇದು ಒಳ್ಳೆ ಐಡಿಯಾ ಮಾಡಿದ್ರು. ಓಕೆ ಸರ್, ಈ ಕಡೆ ಒಂದು ತೋರಿಸ್ಬಿಡೋಣ ಹಾಗೆ. ಹೌದು, ಇದು ಒಂದು ಸ್ಲೈಡಿಂಗ್ ವಾರ್ಡ್ರೋಬ್. ಸೊ ಇದ್ರಲ್ಲಿ ನಿಮ್ ನೋಡಿ ಎಲ್ಲೂ ಫ್ರೇಮ್ಸ್ ಏನು ಕಾಣಲ್ಲ. ಇದು ರೂಟಿಂಗ್ ಮೆಥಡ್ ಅಲ್ಲಿ ಮಾಡಿರುವಂತದ್ದು. ರೂಟಿಂಗ್ ಮೆಥಡ್ ಹೊಸ ಟೆಕ್ನಾಲಜಿ. ಬೆಂಡ್ ಮಾಡಿರ್ತೀರಾ. ಸೊ ಇದು ಬಿ ಇಂಟೀರಿಯರ್ ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ನಾವೇ ಇನ್ವೆಂಟರ್ಸ್ ಇದಕ್ಕೆ. ನೀವೇ ಇನ್ವೆಂಟ್ ಕಾನ್ಸೆಪ್ಟ್ ಐಡಿಯಾ ನಮ್ದೇ. ಸೂಪರ್ ಸರ್. ಸೊ ವೀಕ್ಷಕರೇ, ಇವರೇ ಕಂಡಿಡಿದಿದ್ದಂತ ಇದು ರೂಟಿಂಗ್ ಮೆಥಡ್. ಇದೇನಿದು? ಇಲ್ಲೊಂದು ಸಣ್ಣದಿದೆ. ಹೌದು ಸರ್. ಅಲ್ಲೂ ನೀವು ಬೇಕು ಅಂದ್ರೆ ನಿಮ್ಗೆ ಸ್ಪೇಸ್ ಯೂಸೇಜ್ಗೆ ನೀವು ಡ್ರೆಸ್ಸಿಂಗ್ ಯೂನಿಟ್ ಈ ಕಡೆ ಬೇಕಾದ್ರೆ ಮಾಡ್ಕೊಬಹುದು. ಸೊ ಇವಾಗ ಸ್ಟೋರೇಜ್ ಕೊಟ್ಟಿದೀವಿ. ಸೊ ಡ್ರೆಸ್ಸಿಂಗ್ ಯೂನಿಟ್ ಇಲ್ಲೂ ಮಾಡಬಹುದು. ಇಲ್ಲ ಹಾಕೋಬಹುದಾ? ಚೆನ್ನಾಗಿದಲ್ಲ ಸರ್ ಇದು. ಒಳಗಡೆ ಹೊರಟೋಗ್ಬಿಡುತ್ತಾ? ಹೌದು. ಕ್ರೇಜಿ. ಓಕೆ, ಈ ಕಡೆ ಕಾಮನ್ ಆಗಿ ಇಟ್ಕೊಟ್ಟಿದ್ದಾರೆ. ಆ ಕಡೆ ಸರ್ ಸ್ಟೋರೇಜ್ ಇದೆ ಸರ್. ಕಂಪ್ಲೀಟ್ ಕೊಟ್ಟಿದ್ದಾರೆ. ಕಲರ್ ಯಾವ್ದು ಸರ್ ಇದು? ಸರ್ ಇದು ಹೈ ಗ್ಲಾಸಿ ಮೆಟಾಲಿಕ್ ಬ್ಲಾಕ್ ಸಿಲ್ವರ್. ಮೆಟಾಲಿಕ್ ಬ್ಲಾಕ್ ಸಿಲ್ವರ್ ಅಂತ ಗ್ಲಾಸಿ. ಓಕೆ, ಈ ಕಡೆ ಬನ್ನಿ ಸರ್. ಇಲ್ಲಿ ಟಿವಿ ಯೂನಿಟ್ ಸರ್. ಟಿವಿ ಯೂನಿಟ್ ಸರ್. ಆಕ್ಚುಲಿ ಇಲ್ಲಿ ಬಂದಂತ ಕ್ಲೈಂಟ್ಸ್ ಫಸ್ಟ್ ಇಂಪ್ರೆಸ್ ಆಗ್ತಾ ಇರೋದೇ ಟಿವಿ ಯೂನಿಟ್ ಇದೆ. ಟಿವಿ ಯೂನಿಟ್ ಇಂದ. ಸೊ ಇದು ಒಂದು ಡೆಮೋ ಅಂತ ಮಾಡಿದ್ದು. ಆಲ್ರೆಡಿ ನಾವು ಒಂದು 15-16 ಯೂನಿಟ್ಸ್ ಆಲ್ರೆಡಿ ನಾವು ಸೈಟ್ ಅಲ್ಲಿ ಮಾಡಿದೀವಿ. ಇದು ಅಲ್ಯೂಮಿನಿಯಂ ಶೀಟ್, ಎಸಿಪಿ ಶೀಟ್. ಎಸ್, ಬಟ್ ಸೇಮ್ ವುಡ್ ಹಲಗೆನೇ ತರ ಕಾಣ್ತಿದೆ ಇದು. ಹೌದು ಸರ್. ಸೊ ಇದು ಫುಲ್ ಸ್ಟ್ರಕ್ಚರ್ ಎಸಿಪಿ ಶೀಟ್ ಸರ್. ಒಬ್ಬಾ ಸರ್, ಯಾರು ನಂಬಲ್ಲ ಸರ್ ಇದು ಎಸಿಪಿ ಶೀಟ್ ಅಂತ. ವೀಕ್ಷಕರೇ, ಸೇಮ್ ಆಸ್ ಇಟ್ ಈಸ್ ವುಡ್. ಹೌದು ಅಲ್ವಾ? ಸೂಪರ್ ಆಗಿದೆ. ರೂಟಿಂಗ್ ಮಾಡಿರೋದ್ರಿಂದ ಫ್ರೇಮ್ ಎಲ್ಲೂ ಕಾಣದೇ ಇರೋದ್ರಿಂದ ನೋಡ್ತಿದಂಗೆ ಫಸ್ಟ್ ಬಂದ್ ಕೇಳದೆ ಸರ್ ವುಡ್ ಅಂತ. ಖಂಡಿತ ಇದು ವುಡ್ ಅಲ್ಲ, ಇದೆಲ್ಲ ಅಲ್ಯೂಮಿನಿಯಂ ಶೀಟ್ಸ್. ಇದು ಕೂಡ ಎಸಿಪಿ ಶೀಟ್ ಸರ್. ಮಾರ್ಬಲ್ ಫಿನಿಶ್. ಸೊ ಇದು ಹೆಂಗ್ ಕಾಣಿಸ್ತಿದೆ ಅಂದ್ರೆ ವುಡನ್ ಅಂಡ್ ಮಾರ್ಬಲ್ ಫಿನಿಶ್ ಆಡ್ ಮಾಡೋದಿರೋ ತರ ಕಾಣಿಸ್ತಾ ಇದೆ. ಇಲ್ಲಿ ಲೋವರ್ಸ್ ಹಾಕೊಂಡಿದ್ದಾರೆ. ಅದು ಪಿವಿಸಿ ಲೋವರ್ಸ್ ಸರ್. ಕೆಳಗಡೆ ಎಲ್ಲ ಇದು ಹ್ಯಾಂಡಲ್ ಇಲ್ಲ ಸರ್. ಪುಷ್ ಬಟನ್ ಸರ್. ಇವೆಲ್ಲ ಪುಷ್ ಕೊಟ್ಬಿಟ್ಟಿದ್ದಾರೆ. ವೆರಿ ನೈಸ್. ಇದು ಕಲರ್ ಕಾಂಬಿನೇಷನ್ ಮಾತ್ರ ಕ್ರೇಜಿ ಆಗಿದೆ ಸರ್. ಇದು ನಿಜವಾಗ್ಲೂ ಬಹಳ ಸಿಂಪಲ್ ಆಗಿದೆ ಸರ್, ಬಟ್ ಬಹಳ ರಿಚ್ ಆಗಿ ಬರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ವೀಕ್ಷಕರೇ, ನಿಮ್ಮನೆಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು. ಸೇಮ್ ಆಸ್ ಇಟ್ ಇಸ್ ವುಡ್ ತರನೇ ಬರುತ್ತೆ. ಈ ಕಡೆ ಬಂದ್ರೆ ಇದೇನ್ ಸರ್? ಇದು ಸ್ಟಡಿ ಯೂನಿಟ್ ಇದೆ ಸರ್. ಸೊ ಸಿಂಪಲ್ ಸ್ಟಡಿ ಯೂನಿಟ್, ಸಿಂಪಲ್ ಆಗಿ ಮಾಡಿದ್ದಾರೆ. ಸೊ ನಿಮ್ಗೆ ಒಂದು ಕಂಪ್ಯೂಟರ್ ಟೇಬಲ್ ತರ. ಸೊ ಡ್ರಾಯರ್ಸ್ ಇದೆ.
ಸೊ ಇಲ್ಲ ಸ್ಟೋರೇಜ್ ಮಾಡ್ಬೋದು. ಓಕೆ ಓಕೆ ಓಕೆ. ಈ ಕಡೆ ಬುಕ್ ರ್ಯಾಕ್. ಅಪ್ಲಿಫ್ಟರ್ ಕೊಟ್ಟಿದ್ದೀರಾ Uplifter ಹಾಕಿದ್ದೀನಿ. ಓಕೆ ಓಕೆ. ಆಮೇಲೆ ಈ ಕಡೆ ಬಂದ್ರೆ ಈ ಕಡೆ ಒಂದು ಸಿಂಪಲ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಸರ್. ನೋಡಿ ವೀಕ್ಷಕರೇ. ಅಂದ್ರೆ ಓ ಕುತ್ಕೊಳ್ಳೋದಕ್ಕೆ ಹಂಗೆ ಹೊರಗೆ ಬಂದ್ಬಿಡುತ್ತಾ ಇದು. ಅಂಡ್ ಅದ್ರ ಒಳಗಡೆನು ಹೌದು. ಇದು ಇಲ್ಲೂ ಡ್ರಾಯರ್ಸ್ ಇದೆ ಸರ್. ಇದರಲ್ಲೂ ಡ್ರಾಯರ್ಸ್ ಕೊಟ್ಟಿದ್ದೀವಿ. ಇಲ್ಲೂ ಡ್ರಾಯರ್ಸ್ ಇದೆ. ಈ ಸ್ಪೇಸ್ ಡ್ರಾವರ್ ವೀಕ್ಷಕರೇ. ಇದು ಸೀದಾ ಒಳಗಡೆನೆ ಹೊರಟೋಗ್ಬಿಡುತ್ತೆ. ಸೊ ಇಲ್ಲೂ ಡ್ರಾಯರ್ಸ್ ಇದೆ. ಒಳ್ಳೆ ಐಡಿಯಾ ಮಾಡಿದ್ದಾರೆ ಸರ್. ಇದು ಒಳಗಡೆನೆ ಹೋಗುತ್ತೆ. ಸೂಪರ್. ಆಮೇಲೆ ಈ ಕಡೆ ಬಂದ್ರೆ ಹೌದು ಸರ್, ಇದೊಂದು PVC ಶೀಟ್ಸ್ ಸರ್. ಕೆಲವರೆಲ್ಲ ಹೈ ಗ್ಲಾಸ್ ಇಲ್ಲಿ ಬೇಕು ಅಂತಾರೆ. ಸೊ ACP ಹೈ ಗ್ಲಾಸ್ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಇರೋದ್ರಿಂದ PVC ತುಂಬಾ ಆಪ್ಷನ್ಸ್ ಬರುತ್ತೆ. PVC. ಹೌದು, PVC ಶೀಟ್ಸ್. ಓಕೆ. ಅಲ್ಯೂಮಿನಿಯಂ ಆಮೇಲೆ ಬಾಳಿಕೆ ಬರುತ್ತಾ ಸರ್? ಸರ್ ಸೇಮ್ ಅಲ್ಯೂಮಿನಿಯಂ ಏನ್ ಲೈಫ್ ಇರುತ್ತೋ ಸೇಮ್ ಲೈಫ್ ಬರುತ್ತೆ PVC ಶೀಟ್ ಕೂಡ. ವೀಕ್ಷಕರೇ ನೋಡಬಹುದು, ಗಟ್ಟಿನೇ ಇದೆ ಆಕ್ಚುಲಿ. ಹೌದೌದು, ಏನ್ ತೊಂದ್ರೆ ಅನ್ಸ್ತಾ ಇಲ್ಲ. ಸೊ ಇಲ್ಲೊಂದು ಯೂನಿಟ್ ನಾವು ತೋರಿಸ್ತೀನಿ. ಸೊ ಇಲ್ಲಿ ಮಾಮೂಲಿ ವಾಟರ್ ಬಾಲ್ ಇದ್ ಮಾಡಿದೀವಿ. ಸೊ ಇದರಲ್ಲೂ ಒಂದು ಹಿಡನ್ ಟೈಪ್ ಮಾಡಿದೀವಿ ಸರ್. ಹಿಂಗ್ ತೆಗೆದಿಟ್ಟು ಇದನ್ನ ನೀವು ಹಿಂದೆಗಡೆ ಸ್ಪೇಸ್ ಏನ್ ಕ್ರೇಜಿ ಆಗಿದೆ ಇದು. ಸೊ ಮತ್ ಕ್ಲೋಸ್ ಮಾಡಿ ನೀವ್ ಇಟ್ರೆ ಯಾರಿಗೂ ಡೌಟ್ ಬರಲ್ಲ. ಯಾರಿಗೂ ಗೊತ್ತಾಗಲ್ಲ. ಈಗ ನಾನು ವಿಡಿಯೋ ನೋಡೇ ಗೊತ್ತಾಗ್ಬಿಟ್ರೆ ಅಷ್ಟೇ, ಮಾಮೂಲಿ ಯಾರಿಗೂ ಗೊತ್ತಾಗಲ್ಲ. ಸೊ ಕ್ರೇಜಿ ಆಗಿದೆ ಸರ್ ಇದು. ಒಳ್ಳೊಳ್ಳೆ ಐಡಿಯಾ ಕೊಡ್ತೀರಾ ಸರ್ ನೀವು. ಬಟ್ ಅದು ನೆಕ್ಸ್ಟ್ ಟೈಮ್ ಬೇರೆ ಐಡಿಯಾ. ಕೆಲವರು ಏನಾಗುತ್ತೆ ಅಂದ್ರೆ ಸೊ ವುಡ್ ಅಲ್ಲಿ ಇವೆಲ್ಲ ಬರುತ್ತೆ, ಇವು ಮಾಡ್ಬೋದಾ ಎಲ್ಲ ಮಾಡ್ಬೋದು ಸರ್. ಜನ ಡಿಮಾಂಡ್ ಮಾಡಿರೋದು ಇದೆಲ್ಲ ಅಲ್ವಾ? ಜನ ಡಿಮಾಂಡ್ ಮಾಡ್ತಾ ಹೋಗಿದ್ದಾರೆ, ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡಿದೀರಾ. ಸೊ ಇಲ್ಲಿ ಇನ್ಸೈಡ್ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದೀವಿ ಸರ್. ಕೆಲವರು ವಾಸ್ತು ಪ್ರಕಾರ ಇದು ಮಾಡಬಾರ್ದು ಅಂತ ಹೇಳ್ತಾರೆ, ಮಿರರ್ ಕಾಣಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ಈ ಬ್ಯಾಕ್ ಸೈಡ್ ಅಂಡ್ ಇನ್ನು ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಒಳಗಡೆ ಸ್ಟೋರೇಜ್. ಸೊ ನಿಮ್ಗೆ ಎಲ್ಲೂ 1 ಇಂಚು ಕೂಡ ಸ್ಪೇಸ್ ವೇಸ್ಟ್ ಆಗ್ಬಾರ್ದು. ಪರ್ಫೆಕ್ಟ್ ಸರ್. ಆಮೇಲೆ ಈ ಕಡೆ ಇಲ್ಲೊಂದೇನೋ ಮಾಡಿದ್ದೀರಾ? ಸಿಂಕ್ ಯೂನಿಟ್ ಮಾಡಿದೀವಿ ಸರ್. ಇದು ಸಿಂಕ್ ಯೂನಿಟ್, ವ್ಯಾನಿಟಿ. ಇದು ಡಿಫ್ರೆಂಟ್ ಮಿರರ್ ಹಾಕೊಟ್ಟು ಇದೆಲ್ಲ ಕೊಡ್ತೀರಾ ನೀವೇ? ಹೌದು ಸರ್, ಸಿಗುತ್ತೆ. ಅಂಡ್ ಇದರಲ್ಲಿ LED ಬರುತ್ತೆ ಸರ್, ಅದು ಇದೆಯಾ? ಆಪ್ಷನ್ ಇದೆಯಾ? ಬರುತ್ತೆ ಸರ್, ವಿತ್ ಲೈಟಿಂಗ್ ಬರುತ್ತೆ. ಲೈಟಿಂಗ್ ಬರುತ್ತೆ ನೋಡಿ. ಈ ತರ ಟಚ್ ಮಾಡಿದ್ರೆ ಮಿರರ್ ಎಲ್ಲ ಬರುತ್ತೆ. ಸೆನ್ಸರ್ ಲೈಟ್ಸ್ ಬರುತ್ತೆ, ಅವೆಲ್ಲ ಕೊಡ್ತಾ ಇದ್ದಾರೆ. ಈ ಕಲರ್ ಏನ್ ಸರ್? ಇದು ಡಿಫ್ರೆಂಟ್ ಆಗಿದೆ ಅಲ್ಲ ಸರ್. ಇದು ಕೂಡ ACP ಶೀಟ್. ನಿಮಗೆ ಮಾರ್ಬಲ್ ಫಿನಿಶಿಂಗ್, ಬ್ಲಾಕ್ ಮಾರ್ಬಲ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಬಟ್ ಚೆನ್ನಾಗಿದೆ ಸರ್ ಇದು. ಒಬ್ಬರ ಮನೆ ವಾಟರ್ ಬಾಲ್ ನೋಡಿದ್ವಿ ನಾವು ಇದನ್ನ. ಹೌದು, ಒಂದ್ ಕಡೆ ಮಾಡಿದೀವಿ ಸರ್. ಹೌದು, ಕರೆಕ್ಟ್. ಅಂಡ್ ಮೇಲ್ಗಡೆ ಲೋವರ್ಸ್ ಸರ್. ಲೋವರ್ಸ್ ಹಾಕಿದೀವಿ. ಇದೀವಿ ಆಫೀಸ್ ಒಳಗಡೆ ಇದ್ದೀವಿ ಸರ್ ನಾವು. ಸೊ ಎಲ್ಲಾರು ಕೇಳೋದು ಒಂದೇ, ಸೊ ನಮ್ಗೆ ಸೀಲಿಂಗ್ ಡಿಸೈನ್ ಮಾಡ್ತೀರಾ? ಸೀಲಿಂಗ್ ಡಿಸೈನ್ ಅಫ್ ಕೋರ್ಸ್ ಮಾಡ್ತೀವಿ, ಬಟ್ ನಾವು POP ಮಾಡಲ್ಲ ಸರ್. ಓಕೆ. ಸೊ ನಾವು ಮಾಡೋದು PVC ಸೀಲಿಂಗ್ ಡಿಸೈನ್ಸ್. ಬಿಕಾಸ್ ಇದು ಕೂಡ ಲೈಫ್ ಟೈಮ್ ಪ್ರಾಡಕ್ಟ್. ನಿಮ್ಗೆ ಇದು ಲೈಫ್ ಟೈಮ್ 100% ಲೈಫ್ ಟೈಮ್ ಪ್ರಾಡಕ್ಟ್ PVC. ಹೌದು. ಸೊ ನಿಮ್ಗೆ ಏನಂದ್ರೆ PVC ಸರಿ POP ಬಹಳ ಡಿಸೈನ್ಸ್ ಮಾಡಬಹುದು, PVC ಮಾಡ್ಬೋದಾ ಸರ್? ಎಲ್ಲಾ ತರ ಡಿಸೈನ್ಸ್ ಮಾಡಬಹುದು, ಆಪ್ಷನ್ಸ್ ಇದೆ 100%. ಓಕೆ. ಅಂಡ್ ಇದರಲ್ಲೂ ಕಲರ್ಸ್ ಗಳೆಲ್ಲ ಎಲ್ಲಾ ತರ ಕಲರ್ಸ್ ಇದೆ ಸರ್ ನಿಮಗೆ. ಸಿಗುತ್ತೆ ಅಂತ 100% ಸಿಗುತ್ತೆ. ವಾಲ್ ಪ್ಯಾನಲಿಂಗ್ ಸರ್, ಲೂವರ್ಸ್. ಇದು ಫುಲ್ PVC ಲೂವರ್ಸ್ ಸರ್. ಇಲ್ಲಿ ಡಿಫ್ರೆಂಟ್ ಡಿಸೈನ್ಸ್, ಪ್ಯಾಟರ್ನ್ಸ್, ಕಲರ್ಸ್. ಇಲ್ಲೊಂದು 4-5 ಪ್ಯಾಟರ್ನ್ಸ್ ನಾವು ತೋರಿಸಿದೀವಿ. ಇನ್ನೂ ಜಾಸ್ತಿ ಪ್ಯಾಟರ್ನ್ಸ್ ಇದೆ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡ್ಕೊಂಡ್ವಿ, ಅಲ್ಲಿ ಬಂದವರಿಗೆ ಆಲ್ಮೋಸ್ಟ್ ಒಂದು ಐಡಿಯಾ ಅಂತೂ ಬರುತ್ತೆ, ನಮ್ಮ ಮನೆ ಈ ತರ ಬರಬಹುದು ಅಂತ. ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಒಂದ್ಸಲ ಬನ್ನಿ ಸರ್. ಈಗ ಫೈನಲ್ ಆಗಿ ಪ್ರೈಸಿಂಗ್ ಅಂತ ಬಂದಾಗ ಏನ್ ಪ್ರೈಸಿಂಗ್ ಕೊಡ್ತಾರೆ ಸರ್? ಪ್ರೈಸಿಂಗ್ ಅಂತೂ ಯಾವ್ದು ಚೇಂಜಸ್ ಇಲ್ಲ ಸರ್. ಸೊ ಎಲ್ಲ ಸೇಮ್, ಬೇಸಿಕ್ ಬಂದು ಸೇಮ್ ಪ್ರೈಸ್ ಇದೆ ಸರ್. ಸೊ ಲಾಫ್ಟ್ ಎಲ್ಲ 700 rupees ಇದೆ. ಮೇಲ್ಗಡೆ ಲಾಫ್ಟ್ ಎಲ್ಲ 700 ಇದೆ. ಸೊ ಕಿಚನ್ ಬಾಟಮ್ ಎಲ್ಲ 900 ಇರುತ್ತೆ. 900 ರೂಪಾಯಿ ಇರುತ್ತೆ. ಸೊ ನಿಮ್ಗೆ ವಾರ್ಡ್ರೋಬ್ಸ್ ಎಲ್ಲ ಓಪನ್ ಡೋರ್ಸ್ 1000 rupees ಇರುತ್ತೆ. 1000 rupees ಇರುತ್ತೆ. ಸೊ 1000 ರೂಪಾಯಿ ಒಳಗಡೆ ಪ್ಲಸ್ GST ಸರ್. GST ಆಡ್ ಆಗೇ ಆಗುತ್ತೆ. ಓಕೆ. ಸೊ ವೀಕ್ಷಕರೇ, ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು, ಕೊಟೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ ಸರ್ವಿಸ್ ಏರಿಯಾ ಅಂತ ಬಂದ್ರೆ ಎಲ್ಲೆಲ್ಲಿವರೆಗೆ ಸರ್ವಿಸ್ ಕೊಡ್ತೀರಾ ಸರ್? ಪ್ರೆಸೆಂಟ್ ಆಲ್ ಓವರ್ ಕರ್ನಾಟಕ ನಾವು ಮಾಡ್ತಾ ಇದೀವಿ. ಆಲ್ ಓವರ್ ಕರ್ನಾಟಕ ಮೂಲೆಗೂ ಮಾಡ್ತಾ ಇದ್ದಾರೆ. ಬಟ್ ಹೊರಗಡೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ನಾವು ಪ್ರಾಜೆಕ್ಟ್ಸ್ ಕಮಿಟ್ ಆಗಿರೋದ್ರಿಂದ ಹೊರಗಡೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಎಲ್ಲಾ ಕಡೆ ಮಾಡ್ತಾ ಇದೀವಿ. ಎಲ್ ರನ್ನಿಂಗ್ ಇದೆ ಪ್ರೆಸೆಂಟ್? ದಾವಣಗೆರೆ ನಡೀತಾ ಇದೆ, ಹಾವೇರಿ ಇವತ್ತು ಮೆಟ್ರೋ ಹೋಗ್ತಾ ಇದೆ. ಸೊ ಮೈಸೂರು ಕಂಟಿನ್ಯೂಸ್ ಇದೆ ನಮ್ದು. ಮೈಸೂರು, ತುಮಕೂರು, ಕೋಲಾರ, ಹಾಸನ್ ಕಂಟಿನ್ಯೂಸ್ ಇದೆ ಸರ್. ಎಲ್ಲಾ ಕಡೆ ಅಲ್ಲಿ ಬೆಂಗಳೂರಲ್ಲಿ ಹೆಂಗ್ ಸರ್ವಿಸ್ ಸಿಗುತ್ತೋ ಇಮಿಡಿಯೇಟ್ ಸರ್ವಿಸ್ ಆಲ್ರೆಡಿ ಕಂಟಿನ್ಯೂಸ್ ನಡೀತಾ ಇದೆ. ಒಂದ್ಸತಿ ನೋಡಬಹುದು ನಾವು ಮೈಸೂರಿಗೆ ಎಲ್ಲಿ ಬೇಕಾ ನೋಡ್ಬೋದು ಸರ್. ಮೈಸೂರು ಪ್ರೆಸೆಂಟ್ ನಡೀತಾ ಇದೆ, ಈಗಲೂ ಬೇಕಾದ್ರೆ ನೋಡ್ಬೋದು. ಮೈಸೂರು ನೆಕ್ಸ್ಟ್ ಮೈಸೂರು ಮಾಡೋಣ ಸರ್, ಮಾಡೋಣ. ವೀಕ್ಷಕರೇ, ಬಿ ಇಂಟೀರಿಯರ್ ಮೂಲಕ ನೀವು ಒಂದು ಬಜೆಟ್ ಇಂಟೀರಿಯರ್ ಆದ್ರೆ ಪ್ರೀಮಿಯಂ ಇಂಟೀರಿಯರ್, ನಾನು ಈಗಲೇ ಹೇಳ್ತೀನಿ, ಬಜೆಟ್ ಇಂಟೀರಿಯರ್ ಬಜೆಟ್ ಒಳಗಡೆ ಬರುತ್ತೆ, ಆದ್ರೆ ಪ್ರೀಮಿಯಂ ಅಂತ ಹೇಳ್ತೀನಿ. ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡ್ರೆ ಗೊತ್ತಾಗ್ಬಿಡುತ್ತೆ 100% ಎಷ್ಟು ಪ್ರೀಮಿಯಂ ಬರುತ್ತೆ. ನಿಮ್ಮ ಇದನ್ನ ನೋಡಬಹುದು. ಅಂಡ್ ಹೊಸ ಟೆಕ್ನಾಲಜಿ ಅಂದ್ರೆ ಏನಿದೆ ಆಕ್ಚುಲಿ? ರೂಟಿಂಗ್ ಮೆಥಡ್. ಒಂದು ಹೊಸ ರೂಟಿಂಗ್ ಮೆಥಡ್ ಅನ್ನು ಕೂಡ ತಂದಿದ್ದಾರೆ. ಯಾವುದೇ ರೀತಿಯ ಫ್ರೇಮ್ಸ್ ಗಳು ಕಾಣೋದೇ ಇಲ್ಲ, ಜನರಿಗೆ ಗೊತ್ತೇ ಆಗಲ್ಲ ಇದು ಹೆಂಗ್ ಮಾಡಿದ್ದಾರೆ, ಏನ್ ಕತೆ ಅಂತ ಹೇಳ್ಬಿಟ್ಟು. ಇವೆಲ್ಲ ನೋಡ್ಬೇಕು, ಮಾಡ್ಬೇಕು, ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಒಂದು ಬಾರಿ ಬಿ ಇಂಟೀರಿಯರ್ ನ
ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬನ್ನಿ. ಇಲ್ಲಿ ಬಂದಾಗ ನೀವು ಬುಕ್ಲೇ ಮಾಡಬೇಕು ಅಂತ ಏನಿಲ್ಲ, ನೀವು ಬರ್ಬೋದು, ನೋಡ್ಬೋದು, ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗಿ ಡಿಸೈಡ್ ಮಾಡ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ. ಧನ್ಯವಾದಗಳು.